ಹಲೋ, ನಮಸ್ತೆ ಪ್ರಾರ್ಥನಾ ಅವ್ರೆ. ಹಲೋ ಮ್ಯಾಮ್. ಹೇಗನ್ಸ್ತಾ ಇದೆ? ಕಂಗ್ರ್ಯಾಚುಲೇಷನ್ಸ್. ಇದು ಸುಮನ್ ಟಿವಿಯಿಂದ ಮಾತಾಡ್ತಾ ಇರೋದು. ಮ್ಯಾಮ್, ಥ್ಯಾಂಕ್ಸ್ ಮ್ಯಾಮ್. ಹೇಗ್ ಅನ್ನಿಸ್ತಾ ಇದೆ ನಿಮ್ಗೆ? ತುಂಬಾ ಖುಷಿ ಆಗ್ತಿದೆ ಮ್ಯಾಮ್. ಎಕ್ಸ್ಪೆಕ್ಟೇಷನ್ ಇತ್ತು. ಓಕೆ, ಹೇಗಿತ್ತು ಖುಷಿ ನಿಮ್ಮ ಆಗ್ತಿದೆ. ಪ್ರಿಪರೇಷನ್ಸ್ ಪ್ರಾರ್ಥನಾ ಅವ್ರೆ? ಮ್ಯಾಮ್, ನಾನು ಬೆಳಗ್ಗೆ 5 ಗಂಟೆಯಿಂದ 6 ಗಂಟೆವರೆಗೆ ಒನ್ ಅವರ್ ನನ್ಗೆ ಯಾವ್ದ್ ಅರ್ಥ ಅಂದ್ರೆ ಸ್ವಲ್ಪ ಚಾಲೆಂಜಿಂಗ್ ಆಗಿರ್ತಿತ್ತಲ್ವಾ, ಓಕೆ. ಬೆಳಗ್ಗೆ ಓದ್ತಿದ್ದೆ ಮ್ಯಾಮ್. ಹಾ ಆಮೇಲೆ ಸ್ಕೂಲಲ್ಲಿ ಹೇಳುವಾಗ ಫಸ್ಟ್ ಕಾನ್ಸಂಟ್ರೇಷನ್ ಇಟ್ಟು ಕೇಳ್ಬೇಕು ಮ್ಯಾಮ್. ಅಲ್ಲೇ ನನ್ಗೆ 80% ಮೈಂಡ್ ಅಲ್ಲಿ ಹೋಗ್ತಿತ್ತು. ಆಮೇಲೆ ಮನೆಗ್ ಬಂದ್ಮೇಲೆ 3 hours ಅವತ್ ಹೇಳಿದ್ದನ್ನ ರಿವೈಸ್ ಮಾಡ್ತಿದ್ದೆ ಮ್ಯಾಮ್. ವೆರಿ ನೈಸ್. ನಿಮ್ಮ ಶಿಕ್ಷಕರ ಪ್ರೋತ್ಸಾಹ ಹೇಗಿತ್ತು ಇದ್ರಲ್ಲಿ ಪ್ರಾರ್ಥನಾ ಅವ್ರೆ? ನಮ್ ಸ್ಕೂಲ್ ಟೀಚರ್ಸ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಮ್ಯಾಮ್. ಅವ್ರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕು. ಎಲ್ಲ ಅಂದ್ರೆ ನನ್ಗೆ ನಿನ್ ಕೈಲಾಗತ್ತೆ, ನೀನ್ ಮಾಡು ಅಂತ ತುಂಬಾ ಎಲ್ಲಾ ರಿಸೋರ್ಸಸ್ನು ಅವ್ರು ಕೊಟ್ರು. ಆಮೇಲೆ ನಮ್ದು KCAB ಬೋರ್ಡ್ ಇದೆಯಲ್ವಾ, ಅಲ್ಲಿ ಅವರು LBA ಕೊಟ್ಟಿದ್ರು. ಸೊ LBA ಇದೇ ವರ್ಷ ಕೊಟ್ಟಿದ್ರು. ಅದು ತುಂಬಾ LBA ನನ್ಗೆ ಮೇಜರ್ ಹೆಲ್ಪ್ ಆಯ್ತು. LBA ಆಮೇಲೆ ಇದು ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಿದ್ರು, ಪ್ರಿಪರೇಟರಿ ತಗೊಂಡ್ರು. ಅಲ್ಲಿ ಪ್ರತಿಯೊಂದು ಹಂತದಲ್ಲೂ ನಾನು ಎಲ್ಲಿ ಮಿಸ್ಟೇಕ್ ಮಾಡ್ತಿದ್ದೀನಿ, ಆಮೇಲೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ, ಯಾವ ರೀತಿ ಕ್ವಶನ್ಸ್ ಅಪ್ಲೈ ಆಗಿ ಅರೈಸ್ ಆಗುತ್ತೆ, ಇದೆಲ್ಲ ಗೊತ್ತಾಯ್ತು. ಅದ್ರ ಬೇಸ್ ಮೇಲೆ ಸ್ಟಡಿ ಮಾಡ್ತಾ ಹೋದೆ ನಾನು. ಸೊ ಈಗ ನಿಮ್ ಮಾರ್ಕ್ಸ್ ಬಂದಿದ್ ಕೂಡ್ಲೆ ನಿಮ್ಮ ತಂದೆ ತಾಯಿ ನೋಡಿ ಹೇಗ್ ಅನ್ಸ್ತು? ಅವರ ಖುಷಿ ಹೇಗಿತ್ತು ಹೇಳಿ ಅದ್ರ ಬಗ್ಗೆ ಸ್ವಲ್ಪ. ಅವರು ಅಂದ್ರೆ ಮ್ಯಾಮ್, ನಮ್ ತಂದೆಯವ್ರು ಹೊರಗಡೆ ಇದ್ರು. ಅವರೇ ಹೇಳಿದ್ರು 625 ಬಂದಿದೆ ಅಂತ. ಓಕೆ. ನನ್ ನಂಬಕ್ ಆಗಿಲ್ಲ. ನಾನು ಮತ್ತೆ ಮನೇಲಿ ನೋಡಿದಾಗ 625 ಬಂದಿತ್ತು. ಫುಲ್ ನಮ್ ತಂದೆ ತಾಯಿ ತುಂಬಾ ಖುಷಿ ಪಟ್ಟು, ಆಮೇಲೆ ಔಟ್ ಆಫ್ ಔಟ್ ಬಂದಿದೆ ಅಂತ ಕೇಳಿ ತುಂಬಾ ಖುಷಿ ಆಯ್ತು, ಎಮೋಷನಲ್ ಆಗ್ಬಿಟ್ಟು. ಓಕೆ, ಸೊ ಮುಂದೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಫುಲ್ ಯೋಚನೆ ಮಾಡಿದೀರಾ? ಪ್ಲಾನಿಂಗ್ ಇದೆಯಾ? ಪ್ಲಾನ್? ಮ್ಯಾಮ್, ಅಂದ್ರೆ ಸೈನ್ಸ್ ತಗೊಂಡು PUC ಮುಂದೆ ನೀಟ್ ಮಾಡ್ಬೇಕಂತಿದೀನಿ ನಾನು. ಓಕೆ, ಕನ್ಸು ಈಗ್ಲಿಂದಾನೇ ಕಟ್ಕೊಂಡಿದೀರಾ ನೀಟ್ ಬಗ್ಗೆ. ಖಂಡಿತ ನಿಮ್ಗೆ ಶುಭಾಶಯಗಳು ಮತ್ತೊಮ್ಮೆ. ಎಲ್ಲ ಒಳ್ಳೇದಾಗ್ಲಿ. ನಮ್ಮ ಕರ್ನಾಟಕಕ್ಕೆ ನೀವು ಒಳ್ಳೆ ಮಾರ್ಕ್ಸ್ ಅನ್ನ ತೆಗೆದುಕೊಂಡು ಟಾಪರ್ ಆಗಿ ಬಂದಿರೋದು ನಮಗೂ ಸಹ ಬಹಳ ಹೆಮ್ಮೆ ವಿಷಯ. ಸುಮನ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ ಧನ್ಯವಾದಗಳು ಪ್ರಾರ್ಥನಾ ಅವ್ರೆ. ಥ್ಯಾಂಕ್ ಯು ಮ್ಯಾಮ್.